ಸುರಭಿ ಸುರಭಿ ಕೋಪ ನಿಯಂತ್ರಣದಲ್ಲಿರಲ್ಲ ನಿಜ, ಆದ್ರೆ ಆಡೋ ನಾಟಕಕ್ಕಾದ್ರೂ ಒಂದು ಮಿತಿ ಇರಬೇಕು. ಏನ್ ಮುಖ ನೋಡ್ತಾ ನಿಂತಿದ್ಯಾ? ಹೊಟ್ಟೋಗ್ಲಿಲ್ಲ. ನೀನ್ ಬರೀ ನಾಟಕ ಆಡಕ್ ಬಂದಿಲ್ಲ, ತುಂಬಾ ಡೇಂಜರ್ ಇದೆಯಾ ನೀನು. ಬರೀ ಡೇಂಜರ್ ಅಲ್ಲ, ನೀನು ಸಿಕ್ಕಾಪಟ್ಟೆ ಡೇಂಜರು. ಸುರಭಿ ಸುರಭಿ, ನೀನ್ ತಪ್ಪು ಮಾಡ್ಬಿಟ್ಟೆ ಕಣೆ. ಶಿವಾನಿ ಮೇಲೆ ಕೈ ಮಾಡಬಾರ್ದಾಗಿತ್ತು. ಅಮ್ಮ, ಅವಳು ಎಂಥ ಉಸಿರುವಳ್ಳಿ ಅಂತ ನಿನಗೂ ಗೊತ್ತು. ಏನೇನೆಲ್ಲ ಆಟ ಆಡಿದಾಳೆ ಅಂತ ನಿನಗೆ ನಾನು ಬಿಡಿಸಿ ಹೇಳ್ಬೇಕಾಗಿಲ್ಲ. ಅದೇನೇ ಆಗಿರ್ಲಿ ಕಣೆ, ನೀನ್ ಚಾಕು ತಗೊಂಡು ಅವಳ ಮೇಲೆ ಹಲ್ಲೆ ಮಾಡೋ ಮಟ್ಟಕ್ಕೆ ಯಾಕೆ ಹೋದೆ? ಅವಳನ್ನ ಕೊಲೆ ಮಾಡೋಷ್ಟು ಕೋಪ ಇದೆಯೇನೆ ನಿನ್ಗೆ? ಯಾಕೆ ಹಿಂಗ್ ಮಾಡ್ದೆ? ಅಮ್ಮ, ಆ ಕ್ಷಣಕ್ಕೆ ನನ್ನ ಕೈಗೆ ಏನ್ ಸಿಕ್ತೋ ಅದನ್ನ ತಗೊಂಡು ಹೊಡಿಯಕ್ ಹೋದೆ ಅಷ್ಟೇ. ನನ್ನ ಕೈಲಿ ಚಾಕು ಹೋಯ್ತು ಅಂತ ನನಗೆ ಖಂಡಿತ ಗೊತ್ತಿರ್ಲಿಲ್ಲ ಅಮ್ಮ. ಏನೇ ಹೀಗೆ ಹೇಳ್ತಾ ಇದೀಯಾ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ? ಹೆಚ್ಚು ಕಡಿಮೆ ಆಗಿದ್ದಿದ್ರು ನನ್ನ ಜೀವನದಲ್ಲಿ ಯಾವ ವ್ಯತ್ಯಾಸನೂ ಆಗ್ತಿರ್ಲಿಲ್ಲ ಬಿಡಮ್ಮ. ಇಲ್ಲಿ ನಿನ್ನನ್ ಬಿಟ್ರೆ ನನ್ನನ್ನು ಯಾರು ಸುರಭಿ ಅಂತ ಒಪ್ಕೊಂಡಿದ್ದಾರೆ ಬಿಡು. ಆದ್ರೆ ನನ್ನ ಸುರಭಿ ಯಾವತ್ತೂ ಹೀಗಿರ್ಲಿಲ್ಲ ಕಣೆ. ಅವಳಲ್ಲಿ ಕೋಪ ಇತ್ತು ನಿಜ, ಆದ್ರೆ ಯಾವತ್ತೂ ಯಾರ ಮೇಲೂ ಕೈ ಮಾಡ್ದವಳಲ್ಲ. ಅವಾಗಿದ್ದ ಸುರಭಿನೇ ಬೇರೆಮ್ಮ. ಇವಾಗ ನಾನು ಸತ್ತು ಬದುಕಿದ್ದೀನಿ. ಇವಾಗ ನನ್ನಲ್ಲಿ ಮೊದಲಿನಷ್ಟು ತಾಳ್ಮೆ ಉಳ್ಕೊಂಡಿಲ್ಲಮ್ಮ. ಇಷ್ಟಕ್ಕೂ ಆ ಶಿವಾನಿ ಮಾಡಿರೋದು ಒಂದಾ ಎರಡ? ನನಗೆ ಗೊತ್ತಿಲ್ದ ಹಾಗೆ ನನ್ನ ಬಿಸ್ನೆಸ್ಗೆ ಆರ್ಡರ್ ಕೊಡ್ಸಿದ್ಲು. ನನಗೆ ಸರ ಗಿಫ್ಟ್ ಕೊಡೋ ನೆಪದಲ್ಲಿ ಅವಳು ಸೆಲೆಕ್ಟ್ ಮಾಡಿದ ಸರನ ನನ್ನ ಕೈಯಿಂದನೇ ಸೂರ್ಯಂಗ್ ಹಾಕ್ಸಿದ್ಲು. ಭಾವ ಅನ್ನೋ ಸಲಿಗೆ ತಗೊಂಡು ನನ್ನ ಸೂರ್ಯನ್ ಮಧ್ಯೆ ಹುಳಿ ಹಿಂಡಕ್ ನೋಡಿದ್ಲು. ನನ್ ಮೇಲೆ ಯಾವತ್ತೂ ಕೈ ಮಾಡ್ತಿದ್ದಿದ್ ಸೂರ್ಯ ಇವತ್ತು ಅವಳಿಂದ ನನ್ ಮೇಲೆ ಕೈ ಮಾಡೋ ಹಾಗಾಯ್ತು. ನನ್ ಸುರಭಿ ಹಾಗಿರ್ಲಿಲ್ಲ ಹೀಗಿರ್ಲಿಲ್ಲ ಅಂತ ಹೇಳ್ತಾ ಇದೆಯಲ್ಲಮ್ಮ. ನಿನ್ನ ಅಳಿಯಾನು ಬದ್ಲಾಗ್ತಾ ಇದ್ದಾನೆ ಅಂತ ನಿನಗೆ ಗೊತ್ತಾಗ್ತಾ ಇಲ್ವಾ? ನಿನಗೆ ಪ್ರತಿಯೊಂದು ನೆನಪಿದೆ ಕಣೆ. ಪ್ರತಿ ಸಲನೂ ನಿನ್ನಿಂದ ಹಳೇದನ್ನ ಕೇಳಿದಾಗ ನನಗೆ ಆಶ್ಚರ್ಯ ಆಗುತ್ತೆ ಕಣೆ. ನಿನಗೆ ಯಾಕಿಂತ ಪರಿಸ್ಥಿತಿ ಬಂತು ಅಂತ ನನಗೆ ಗೊತ್ತಿಲ್ಲ. ನೋಡು, ನಿನ್ನ ತಾಯಿಯಾಗಿ ನಿನ್ನ ಮೇಲಿನ ಕಾಳಜಿಯಿಂದ ಹೇಳ್ತಾ ಇದ್ದೀನಿ. ಸ್ವಲ್ಪ ದಿನದ ಮಟ್ಟಿಗೆ ಆ ಶಿವಾನಿಯಿಂದ ದೂರ ಇತ್ತು ಬಿಡಮ್ಮ, ಅದೇ ಎಲ್ರಿಗೂ ಒಳ್ಳೇದು. ಅವಳು ಮಾಡೋದನ್ನೆಲ್ಲ ನೋಡ್ಕೊಂಡು ನಾನು ಕೈ ಕಟ್ಕೊಂಡು ಸುಮ್ಮನೆ ಕೂತಿರ್ಬೇಕು ಅಂದ್ರೆ ಅವಳು ಈ ಮನೆಗೆ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಅದ್ ನಿನ್ ಕೈಲಾಗತ್ತಾ? ನಾನೇನೇ ಮಾಡ್ಲಿ? ನಮ್ಮನೆ ವಿಚಾರದಲ್ಲಿ ಮೂಗ್ ತೂರ್ಸ್ಬೇಡ ಅಂತ 1000 ಸಲ ಹೇಳಿದೀನಿ ಅವಳಿಗೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಮತ್ತೆ ಮತ್ತೆ ಬರ್ತಾಳೆ. ಯಾಕೆ ಹೇಳು? ನಿನ್ ಮಾತಿಗೆ ಅವಳು ತಲೆನೇ ಕೆಡಿಸ್ಕೊಳ್ಳಲ್ಲ. ಇದೇ ಮಾತನ್ನ ಸೂರ್ಯ ಏನಾದ್ರೂ ಹೇಳಿದಿದ್ರೆ ಅವಳು ಈ ಕಡೆ ತಲೆನೂ ಹಾಕ್ತಿರ್ಲಿಲ್ಲ, ಗೊತ್ತಾ? ಅವಳಿಗೆ ಪ್ರತಿಯೊಬ್ಬರ ಬಗ್ಗೆನೂ ಚೆನ್ನಾಗಿ ಗೊತ್ತು ಕಣಮ್ಮ. ಯಾವ ಪರಿಸ್ಥಿತಿಗೆ ಹೇಗ್ ರಿಯಾಕ್ಟ್ ಮಾಡಬೇಕು, ಯಾರ ಜೊತೆ ಹೇಗ್ ನಡ್ಕೋಬೇಕು, ಪ್ರತಿಯೊಂದನ್ನು ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡೇ ಬರ್ತಾಳೆ. ಅಮ್ಮ, ಅವಳು ಈ ಊರಿಗೆ ಬಂದ್ ಕೂಡ್ಲೆ ಮಾಡಿದ ಮೊದಲನೇ ಕೆಲಸ ಏನ್ ಹೇಳು? ಅಷ್ಟು ಬೇಗ ಮರ್ತ್ಬಿಟ್ಯೇನಮ್ಮ? ಸೂರ್ಯನ್ಗೆ ಪಟ್ಟಾಭಿಷೇಕ ನಡೀತಾ ಇತ್ತು. ಎಷ್ಟೋ ವರ್ಷದಿಂದ ಮನೆಯಿಂದ ದೂರ ಇದ್ದಿದ್ದವಳು ನೇರವಾಗಿ ಮನೆಗೆ ಹೋಗೋದ್ ಬಿಟ್ಟು ದೇವಸ್ಥಾನಕ್ಕೆ ಸೂರ್ಯನ್ ಪಟ್ಟಾಭಿಷೇಕಕ್ಕೆ ಬಂದ್ಲು. ಅವಳು ಇಲ್ಲಿಗೆ ಬಂದ್ಮೇಲೆ ಏನ್ ಬದಲಾಗಿಲ್ಲಮ್ಮ. ಊರಿಗೆ ಬರೋದಕ್ಕಿಂತ ಮುಂಚೆನೆ ಎಲ್ಲ ಪ್ರಿಪೇರ್ ಆಗೇ ಬಂದಿದ್ದಾಳೆ. ನಮಗವಳವಾಗ ಮಾಡ್ತಾ ಇದ್ದಿದ್ದು ನಮಗೋಸ್ಕರ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಈಗ ಅವಳ ಬಂಡವಾಳ ಏನು ಅಂತ ಗೊತ್ತಾಗ್ತಾ ಇದೆ ಅಷ್ಟೆ. ನೋಡಮ್ಮ, ಯಾರು ನನ್ನ ಒಪ್ಕೊಳ್ಳಿ ಬಿಡ್ಲಿ, ನನ್ನ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ಆ ಶಿವಾನಿ ಮನೆಯಲ್ಲಿ ರಾಜಭಾರ ಮಾಡೋದಕ್ಕೆ ನಾನ್ ಬಿಡಲ್ಲ. ನನ್ನ ಸೂರ್ಯನ ಯಾವತ್ತೂ ಅವಳಿಗೆ ಬಿಟ್ಕೊಡಲ್ಲ. ನೀನ್ ಹೇಳೋದೆಲ್ಲ ಸರಿ ಇದೆ ಕಣೆ, ಆದ್ರೆ ನೀನು ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿನ್ನ ಹೆಸರನ್ನ ನೀನೇ ಹಾಳು ಮಾಡ್ಕೋತಾ ಇದೀಯಾ. ನಿನ್ನ ಸೂರ್ಯನಿಂದ ಇನ್ನೂ ದೂರ ಹೋಗ್ತಾ ಇದೀಯಾ. ಅವಳು ಹೇಗೆ ತಾಳ್ಮೆಯಿಂದ ಅವಳ ಕೆಲಸನ ಮಾಡಿಸ್ಕೋತಾಳೋ, ನೀನು ಹಾಗೆ ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು ಕಣೆ.
ಅವಳಿಗೆ ಹೇಗ್ ಮಟ್ಟ ಹಾಕ್ಬೇಕು ಅಂತ ನನಗ್ ಗೊತ್ತಮ್ಮ. ಅವಳು ಬರೀ ನಾಗವಂಶದವಳು, ಆದ್ರೆ ನಾನು ಸೂರ್ಯವಂಶದ ಸೊಸೆ. ನನಗೆ ನಾಗವಂಶದವ್ರ ಹಠನೂ ಇದೆ, ಸೂರ್ಯವಂಶದವ್ರ ಗತ್ತೂ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ದೇವ್ರ ಆಶೀರ್ವಾದ ಇದೆ. ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡಲ್ಲಮ್ಮ. ಇಷ್ಟು ದಿನ ಮಾತಿನಲ್ಲಿ ಅವಮಾನ ಮಾಡಿ ಮನ್ಸಿಗೆ ಗಾಯ ಮಾಡಿ ಕಳಿಸ್ತಾ ಇದ್ರು, ಇವತ್ತು ಮೈ ಮೇಲೆ ಗಾಯ ಮಾಡಿ ಕಳಿಸಿದ್ದಾರೆ. ಇಷ್ಟೆಲ್ಲ ಆದ್ರೂ ನಿನಗೆ ಬುದ್ಧಿ ಬರ್ಲಿಲ್ವಲೆ? ನನ್ನ ಹೊಟ್ಟೆ ಉರ್ಸಕ್ಕಂತಾನೆ ಇಲ್ಲಿಗೆ ಬಂದಿದ್ಯಲ್ಲ ನೀನು. ಏನೇ ಬಂದಿರೋದು ನಿನ್ಗೆ ದೊಡ್ಡ ರೋಗ? ಹೌದು, ಅಷ್ಟಕ್ಕೂ ನಿನಗೆ ಅವ್ರ ಮನೆ ವಿಚಾರ ಯಾಕೆ? ಅಲ್ಲಮ್ಮ, ಅವಳು ಮೊದಲೇ ಅರೆ ಹುಚ್ಚಿ ಅಂತ ಡಾಕ್ಟರ್ ಹೇಳಿದ್ರು ತಾನೆ. ಇಷ್ಟೆಲ್ಲ ಆದ್ಮೇಲೂ ನೀನು ಯಾಕೆ ಗಲಾಟೆ ಮಾಡ್ಕೊಳಕ್ ಹೋದೆ? ಅಲ್ಲ, ಮುಂದೆ ನೀನು ಮದುವೆ ಆಗೋ ಹೆಣ್ಮಗಳು, ಕೈಗೇನೋ ಏಟಾಯ್ತು ಸರಿ ಹೋಯ್ತು, ಅಥವಾ ಇದಕ್ಕಿಂತ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನು ಗತಿ? ಮದುವೆ ಆಗೋ ಹುಡುಗಿ ನೀನು, ನಿನಗೆ ಈ ರೀತಿ ಎಲ್ಲ ಗಲಾಟೆ ಬೇಕಾ? ಮಾತಲ್ಲಿ 1000 ಹೊಡೆದಾಡ್ಲಿ, ಆದ್ರೆ ಮೈ ಮುಟ್ಟೋ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದ್ರೆ ಏನಮ್ಮ ಅರ್ಥ? ಬಿಡಬಾರ್ದು, ಇದನ್ನಿಲ್ಲಿಗೆ ಬಿಡಬಾರ್ದು. ಯಾರು ಬಿಟ್ರು ನಾನು ಬಿಡಲ್ಲ, ಮಾಡ್ತೀನಿ, ಬುದ್ಧಿ ಕೆಲಸ ಕಲಿಸ್ತೀನಿ. ನಕುಲ, ಬಾರೋ, ತೆಗಿಯೋ ಗಾಡಿನ. ನಿಂತ್ಕೊಳ್ರಿ. ತಪ್ಪು ಮಾಡಿದವಳು ಇವಳು. ಕಂಡವ್ರ ಮನೆ ಉಸಾಬರಿ ನಮಗ್ಯಾಕ್ ಬೇಕು ಅಂತ ತೆಪ್ಪಗಿರ್ಬೇಕಾಗಿತ್ತು. ಎಲ್ಲಿ ಹಾರಾಡ್ದಂಗೆ ಅಲ್ಲೂ ಹೋಗಿ ಹಾರಾಡಿದ್ರೆ ಅವರು ಇವಳನ್ನ ಸುಮ್ಮನೆ ಬಿಟ್ಟು ಬಿಡ್ತಾರ? ಬುದ್ಧಿ ಇಲ್ದೆ ಮಾತಾಡ್ಬೇಡ್ವೆ. ಅವತ್ತು ಸೂರ್ಯ ತನ್ನ ತಂಗಿಗೆ ನಕುಲ್ನಿಂದ ಮೋಸ ಆಯ್ತು ಅಂತ ನಮ್ಮ ಮನೆಗೆ ನುಗ್ಗಿ ಎಲ್ರನ್ನೂ ಹೊಡೆದಿಲ್ವಾ? ಈಗ ನಮ್ಮ ಮನೆ ಹೆಣ್ಮಗಳ ಮೇಲೆ ಅವರು ಕೈ ಮಾಡಿದ್ದಾರೆ. ಅವರ ಕೈ ಕತ್ತರಿಸೋದು ಬಿಟ್ಬಿಟ್ಟು ಕೈ ಕಟ್ಕೊಂಡು ಕೂತ್ಕೋಬೇಕಾ? ಸೂರ್ಯವಂಶದವ್ರು ಒಂದು ನ್ಯಾಯ, ನಾಗವಂಶದವ್ರು ಒಂದು ನ್ಯಾಯನಾ? ತಾತ, ಸುಮ್ನೆ ಯಾವ್ದಕ್ಕೂ ಯಾವ್ದನ್ನು ತಾಳೆ ಹಾಕಿ ಮಾತಾಡಕ್ ಹೋಗ್ಬಿಡಿ. ಅವತ್ತು ತಪ್ಪು ಮಾಡಿದ್ ನಾನು, ಅದಕ್ಕೆ ಸೂರ್ಯ ಅವ್ರು ಬಂದು ಹೊಡೆದಿದ್ ನನಗೆ. ಇವನೊಬ್ಬ ಯಾವಾಗ್ಲೂ ಅವ್ರ ಪರ ಮಾತಾಡಕ್ಕೆ ನಿಂತ್ಕೊಬಿಡ್ತಾನೆ. ಅಲ್ಲ, ನಿಮ್ಗೆ ಯಾರಿಗೂ ಒಂಚೂರು ಸ್ವಾಭಿಮಾನ ಅನ್ನೋದೇ ಇಲ್ವಾ? ಅಮ್ಮ, ಅವತ್ತು ನಾನು ಒಂದು ಹೆಣ್ಣಿನ ಜೀವಕ್ಕೆ ಕಳಂಕ ಬರೋ ಕೆಲಸ ಮಾಡಿದ್ದೆ. ಆದ್ರೆ ಈಗ ನಿನ್ ಮಗಳಿಗಾಗಿರೋದು ಸಣ್ಣ ಗಾಯ ಅಷ್ಟೇ. ಅದ್ರಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಆಗೋಂಥ ವಿಷಯ ಏನಾಗಿದೆ ಹೇಳು? ಸರಿಯಾಗಿ ಹೇಳ್ದೆ ಕಣೋ. ಶೂರ್ಪನಖಿ ಮೂಗ್ ಕೊಯ್ಸ್ಕೊಂಡು ರಾವಣನ ಮುಂದೆ ಹೋಗಿ ನಿಂತಾಗ್ಲೇ ರಾಮಾಯಣ ಆಗಿದ್ದು. ತ್ರೇತಾಯುಗದಲ್ಲಿ ನಡೆದಿದ್ದು ಕಲಿಯುಗ ಬಂದ್ರೂ ಇನ್ನೂ ಅರ್ಥ ಆಗಿಲ್ಲ ಇವಳಿಗೆ. ಕಾಲ ಕಲಿಯುಗ ಆಗ್ಲಿ ತ್ರೇತಾಯುಗ ಆಗ್ಲಿ ನ್ಯಾಯ ಒಂದೇ. ಒಂದು ಹೆಣ್ಣಿಗೆ ಅನ್ಯಾಯ ಆದ್ರೆ ರಾಮ ಆದ್ರೂ ರಾವಣ ಆದ್ರೂ ನ್ಯಾಯನ ತಟ್ಟಿ ಕೇಳ್ತಾನೆ. ನಾಗವಂಶದ ಹೆಣ್ಮಗಳ ಮೇಲೆ ಇಷ್ಟೊಂದು ಅನ್ಯಾಯ ಆಗಿದ್ರು ಆ ಕಾಳಿಂಗ ಕಾಮಕ್ಕಿಮ ಕನ್ನದೆ ಬಾಯಿ ಮುಚ್ಕೊಂಡಿದಾನಲ್ಲ ಅಂತ ಊರ್ ಜನ ಎಲ್ಲ ನನ್ನನ್ನ ಕ್ಯಾಕರ್ಸ್ ಹೋಗಿ ಅಲ್ವಾ? ಹೌದು, ಇದೇ ಕಾಳಿಂಗರಾಯ ತಪ್ಪು ಮಾಡಿ ಊರ್ ಹೆಂಗಸರು ಕಾಲಿಗೆ ಬೀಳುವಾಗ ಹಿಂದೆ ಮುಂದೆ ನೋಡ್ತಿದ್ದನ್ನ ಇದೇ ಕಣ್ಣಿಂದ ನೋಡಿದ್ದೀನಿ. ಆಗ ಬಿದ್ದ ಸ್ವಾಭಿಮಾನ ಈಗ ಹೇಳ್ತಿದ್ಯೇನೋ. ಹೇಯ್,